ನನ್ನ ಹಾರ್ಸ್ ರೈಡಿಂಗ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಿಮ್ಗೆಲ್ರಿಗೂ ತಿಳಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು 15 ಇಯರ್ಸ್ ಬ್ಯಾಕ್ ನಾನು ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತೇಳಿ ಒಂದು ಕ್ಲಬ್ಗೆ ಹೋಗ್ತೀನಿ. ಅಲ್ಲಿ ರಿಜಿಸ್ಟ್ರೇಷನ್ ಫೀಸು ಮತ್ತು ಈ ಹಾರ್ಸ್ ರೈಡಿಂಗ್ ಪ್ಯಾಂಟ್, ಹೆಲ್ಮೆಟ್, ಈ ಆಕ್ಸೆಸರೀಸ್ ಎಲ್ಲ ತೊಗೊಳೋದಕ್ಕೆ ಒಂದು 25,000 ಖರ್ಚಾಗುತ್ತೆ. ಸೊ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತೇಳಿ. ಆವಾಗ ನಾನು 25,000 ರೂಪಾಯಿ ನನ್ನ ಹತ್ರ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿಲ್ಲ, ನಾನು ಕಲಿಬೇಕು ಅಂತ ಯೋಚನೆ ಮಾಡಿದೆ. ಆ 25,000 ರೂಪಾಯಿಗೆ ಏನು ಮಾಡಿದ್ದೀನಿ ಅಂದರೆ, ನನ್ನ ಹತ್ರ ಒಂದು KTM ಬೈಕ್ ಇರುತ್ತೆ. ಮೈಸೂರಿಂದ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ನಿಮ್ಗೆಲ್ರಿಗೂ ಗೊತ್ತು, KTM ಡ್ಯೂಕ್ 200 ನನ್ನ ಹತ್ರ ಇತ್ತು ಅಂತ. ಆ ಬೈಕ್ನ ನಾನು ಒಬ್ರ ಹತ್ರ ಗಿರ್ವಿ ಇಟ್ಟು 25,000 ರೂಪಾಯಿ ದುಡ್ಡನ್ನ ತೊಗೊಂಡೋಗಿ ಇಷ್ಟೆಲ್ಲ ಆಕ್ಸೆಸರೀಸ್ ತೊಗೊಂಡು ಫೀಸ್ ಕಟ್ಟಿ ನಾನು ಹಾರ್ಸ್ ರೈಡಿಂಗ್ ಜಾಯ್ನ್ ಆಗ್ತೀನಿ. ಜಾಯ್ನ್ ಆಗಬೇಕಾದ್ರೆ ನನ್ನೆಲ್ಲ ಇದ್ದಿದ್ದು 25,000 ರೂಪಾಯಿ ಎಲ್ಲ ಖರ್ಚಾಗೋಗುತ್ತೆ. ಸೊ ರೈಡಿಂಗ್ ಹೋಗ್ತೀನಲ್ಲ ಡೈಲಿ, ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಹತ್ರ ಬೈಕ್ ಇಸ್ಕೊಂಡು ಹೋಗ್ತೀನಿ. ಆ ಬೈಕ್ಗೆ ಪೆಟ್ರೋಲ್ ಹಾಕ್ಸೋಕ್ಕೆ ಏನು ಮಾಡ್ತಾಯಿದ್ದೆ ಅಂದರೆ, ನಾನು, ನೀವು ನಂಬ್ತೀರಾ ಬಿಡ್ತೀರಾ, ಪೆಟ್ರೋಲ್ ಇಲ್ಲಿ ಖಾಲಿ ಆದರೆ ಬಂಕ್ಗಂತ ಬೈಕ್ನ ಟೋ ಮಾಡ್ಕೊಂಡೋಗಿ ತಳ್ಕೊಂಡೋಗಿ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸಿ 100 ರೂಪಾಯಿಗೆ ನನ್ನ ಮೊಬೈಲ್ನ ಅವ್ರ ಹತ್ರ ಕೊಟ್ಟು ನಾನು ದುಡ್ಡು ಮರ್ತ್ಬಿಟ್ಟು ಬಂದಿದ್ದೀನಿ ಅಂತೇಳಿ ಬೈಕ್ ತೊಗೊಂಡು ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಬಂದು ಮನೆಯಲ್ಲಿ ನಮ್ಮ ಅಜ್ಜಿ ಹತ್ರನೋ ಯಾರ ಹತ್ರನಾರು ಆ 100 ರೂಪಾಯಿ ಇಸ್ಕೊಂಡು ಅಡ್ಜಸ್ಟ್ ಮಾಡಿ ಮತ್ತೆ ಬಂಕ್ ಹತ್ರ ಹೋಗಿ ಆ 100 ರೂಪಾಯಿನ ಕೊಟ್ಟು ನನ್ನ ಮೊಬೈಲ್ನ ವಾಪಸ್ ತೊಗೊಬಂದು ಈ ಥರ ನನ್ನ ಹಾರ್ಸ್ ರೈಡಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ನಾನು ಹಾರ್ಸ್ ರೈಡಿಂಗ್ ಹೋದಾಗ ಇಷ್ಟೆಲ್ಲ ಕಷ್ಟದಲ್ಲಿ ಸೇರಿಕೊಂಡಾಗ ನಾನು ಅನ್ಕೊತಿದ್ದೆ, ಒಂದು ತಿಂಗಳಲ್ಲಿ ಹೆಂಗಾದರೂ ಮಾಡಿ ಕಲ್ತ್ಬಿಡ್ಬೇಕಪ್ಪ ಹಾರ್ಸ್ ರೈಡಿಂಗ್ನ ಅಂತ. ಸೊ ಇದನ್ನು ಯಾಕೆ ಸ್ಟೋರಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನಿವಾಗ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, 20,000 12th ಕ್ಲಾಸ್ಗೆ ಅಂತ ಹೇಳಿ. ಕೆಲವ್ರು ಅನ್ಕೋಬೋದು, ಯಾಕೆ ಅಷ್ಟೊಂದು ಹೇಳ್ತೀರಾ, ಜಾಸ್ತಿ ಆಯಿತು ಕಡಿಮೆ ಆಯಿತು, ಇಷ್ಟಕ್ಕೆ ಮಾಡಿ ಅಷ್ಟಕ್ಕೆ ಮಾಡಿ ಅಂತ. ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ನೀನು ಕಲೀಲೇಬೇಕು ಅಂತ ಹೇಳಿದ್ರೆ ಖರ್ಚು ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ಮ ಯೋಗ್ಯತೆ ಮೀರಿ ಕನಸು ಕಾಣ್ತಾ ಇದ್ದೀವಿ ಅಂದರೆ, ನಮ್ಮ ಯೋಗ್ಯತೆ ನಮ್ಮ ಹತ್ರ ಇದೆಯಾ ಇಲ್ವಾ ಅನ್ನೋದು ಯೋಚನೆ ಮಾಡಬಾರ್ದು. ನಾವು ಹೆಂಗಾದರೂ ಅಡ್ಜಸ್ಟ್ ಮಾಡ್ತೀವಿ, ಅಡ್ಜಸ್ಟ್ ಮಾಡಿ ಕಲಿತೀವಿ. ಯಾಕೆ ಕಲಿಬೇಕು ಅಂದರೆ, ಎಕ್ಸಾಂಪಲ್ ನಾನು ಅವತ್ತು ಅಷ್ಟು ಕಷ್ಟಪಟ್ಟು ಕಲಿಯೋಕ್ಕೆ ಹೋಗಿದ್ದರಿಂದನೇ ನಾನು ಅಷ್ಟು ಆ ರೇಂಜಿಗೆ ಕಲ್ತಿದ್ದು, ಅಷ್ಟು ಹಸಿವಿದ್ದಕ್ಕೇ ಆ ರೇಂಜಿಗೆ ಕಲ್ತಿದ್ದು. ನಾನು ಇವತ್ತು ಈ ರೇಂಜಿಗೆ ಬದುಕ್ತಾ ಇರೋದು. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಅವತ್ತು ನನ್ನ ಹತ್ರ ಏನಾದರೂ ಕೈ ತುಂಬ ದುಡ್ಡಿದ್ದಿದ್ರೆ, ನಮ್ಮ ಮನೆಯವರು ಅಷ್ಟೆಲ್ಲ ಕೊಟ್ಟು ಸೇರಿಸೋ ಅಷ್ಟಿದ್ದಿದ್ರೆ ನಾನು ಅಷ್ಟೊಂದು ಕಲಿತಾ ಇರಲಿಲ್ಲ. ಬಟ್ ನನ್ನ ಹತ್ರ ಇಲ್ಲ. ನನ್ನ ಮನಸ್ಸಲ್ಲಿ ಒಂದೇ ಥಾಟ್ ಬಂದಿದ್ದು ಅವತ್ತು, ಗುರು ನನ್ನ ಹತ್ರ ಏನೂ ಇಲ್ಲ, ಈ ವಿದ್ಯೆ ಕಲಿತ್ರೆ ನಾಳೆ ದಿನ ನನಗೆ ಅನ್ನ ಹಾಕತ್ತೆ, ಕಷ್ಟಪಟ್ಟು ಕಲ್ತ್ಬಿಡು ಅಂತ. ಆವಾಗ ನನಗೆ ದೇವ್ರ ಥರ ಸಿಕ್ಕಿದ್ದು ಒಬ್ಬ ಮಾಸ್ಟ್ರು, ದುರ್ಗೇಶ್ ಅಂತೇಳಿ, ಇವತ್ತು ನೆನೆಸ್ಕೋಬೇಕು ಅವ್ರನ್ನ. ಆ ಮಾಸ್ಟ್ರು ಸಿಗ್ತಾರೆ ನನಗೆ. ಈ ಹಾರ್ಸ್ ಗ್ರೂಮಿಂಗ್ ಅಂದರೆ ಟ್ರಿಮ್ ಮಾಡೋದ್ರಿಂದ ಹಿಡಿದು, ಇಂಜೆಕ್ಷನ್ ಕೊಡೋದ್ರಿಂದ ಹಿಡಿದು, ಅಂದರೆ ಕಂಪ್ಲೀಟ್ ಹಾರ್ಸ್ಗೆ ಅವ್ರ ಜೊತೆನೇ ಇಟ್ಕೊಂಡು ಕಂಪ್ಲೀಟಾಗಿ ರೈಡಿಂಗಿಂದ ಎಲ್ಲ ಕಲಿಸ್ಕೊಡ್ತಾರೆ. ಆ ವ್ಯಕ್ತಿಗೆ ನಾನು ಸಾಯೋ ತನಕ ಮರೆಯಲ್ಲ. ಸೊ ಆ ವ್ಯಕ್ತಿಯಿಂದನೇ ಇವತ್ತು ನಾನು ಹಾರ್ಸ್ ಬಗ್ಗೆ ಏನಾದರೂ ತಿಳ್ಕೊಂಡಿದ್ರೆ ಇಷ್ಟೆಲ್ಲ ಆ ವ್ಯಕ್ತಿನೇ ಕಾರಣ. ಪ್ಲಸ್ ದೇವ್ರಿದ್ದಾನೆ ನೋಡಿ, 100% ನಿಮ್ಗೆ ಸಪೋರ್ಟ್ ಮಾಡ್ತಾನೆ. ಆಮೇಲೆ ಇದೆಲ್ಲ ಸುಲಭವಾಗೂ ಸಿಕ್ಕಿಲ್ಲ, ಅಲ್ಲೂ ತುಂಬ ಜನ ಇದ್ದಾರೆ. ಯಾವುದೇ ಹಾರ್ಸ್ ರೈಡಿಂಗ್ ಕ್ಲಾಸಿಗೆ ನೀವು ಹೋದರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಯಾವ ಥರ ಅಂದರೆ, ನೀವು ಯಾವ್ದಾರ ದೊಡ್ಡ ಗಾಡೀಲಿ ಬರ್ತಾಯಿದ್ರೆ, ದೊಡ್ಡ ಬ್ಯಾಕ್ಗ್ರೌಂಡ್ ಇದ್ದರೆ ಮಾತ್ರ ನಿಮಗೆ ಬೇಗ ಅಟೆನ್ಷನ್ ಕೊಡ್ತಾರೆ. ಸೊ ದೇವರು ಯಾರನ್ನಾದರೂ ದೇವ್ರ ರೂಪದಲ್ಲಿ ಕಳಿಸ್ತಾನೆ ಅಂತಾರಲ್ಲ, ಆ ರೂಪದಲ್ಲಿ ಬಂದಿದ್ದೆ ಆ ದುರ್ಗೇಶ್ ಸರು. ಸೊ ಅವ್ರು ಬಂದು ನನಗೆ ಈ ರೇಂಜಿಗೆ ರೆಡಿ ಮಾಡ್ತಾರೆ. ರೆಡಿ ಇನ್ ದ ಸೆನ್ಸ್ ಹೇಳ್ಕೊಡ್ತಾರೆ, ಚೆನ್ನಾಗಿ ಟೀಚ್ ಮಾಡ್ತಾರೆ. ಸೊ ಆ ವ್ಯಕ್ತಿಯಿಂದ ಕಲಿತು ಆ ವಿದ್ಯೆನ ಕಾಪಾಡಿಕೊಂಡು ತುಂಬ ಕುದುರೆಗಳನ್ನ ಓಡಿಸಿ ಇವತ್ತು ನಾನು ಅವರನ್ನು ನೆನೆಸ್ಕೊಂಡು ಈ ಥರ ಬದುಕ್ತಾ ಇದ್ದೀನಿ. ಸೊ ಫೈನಲಿ ಏನಪ್ಪ ಹೇಳೋದು ಅಂತೇಳಿದ್ರೆ, ನಾವೇನಾದರೂ ಕಲಿಬೇಕು ಅಂತ ಕನಸು ಕಾಣ್ತಾ ಇದ್ದೀವಿ ಅಂದರೆ ಮನಿ ಮ್ಯಾಟ್ರೇ ಅಲ್ಲ. ಕಲಿಬೇಕಾ, ಕಾಸು ಹೆಂಗಾದರೂ ರೆಡಿ ಆಗುತ್ತೆ. ಕಲಿಬೇಕು ಅನ್ನೋದು ಇಲ್ಲಿ ಫಿಕ್ಸ್ ಆಗಬೇಕು. ಕಾಸಿದ್ರೆ ಕಲಿತೀವಿ ಅನ್ನೋದು ಸೀನೇ ಇಲ್ಲ. ಕಾಸಿದ್ರೆ ಕಲಿಯೋಕ್ಕೆ ಹೋಗ್ಬೋದು, ಕಲಿಯೋಕ್ಕಾಗಲ್ಲ. ಬಾಯ್.